ಯಾವ ಸ್ವಾರ್ಥವೂ ಇಲ್ಲದವನು. ಇನ್ನೊಬ್ಬರ ಸಹವಾಸ ಬೇಡ. ಯಾವುದೇ ಪ್ರಯೋಜನವನ್ನು ನಿರೀಕ್ಷಿಸದೆ. ನೀವು ಕೇವಲ ಸ್ನೇಹಿತರು ಎಂದು ಹೇಳಿದರೆ ಅದನ್ನು ನಂಬುವವನು ಮೂರ್ಖ. ಜೀವನದಲ್ಲಿ ಶಾಂತವಾಗಿರುವುದು ಎಂದರ್ಥ. 2 ಮಾರ್ಗಗಳು. ಮೊದಲನೆಯದು, ನಮ್ಮ ಸಮಸ್ಯೆಗಳನ್ನು ಯಾರಿಗೂ ಹೇಳಬಾರದು. ಮತ್ತು ಎರಡನೆಯದು, ಇತರ ಜನರ ಸಮಸ್ಯೆಗಳ ಬಗ್ಗೆ ಚಿಂತಿಸಬೇಡಿ. ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಭಾವಿಸುತ್ತಿದ್ದೇನೆ. ನಿಮ್ಮ ಮಹತ್ವಾಕಾಂಕ್ಷೆಯ ಅನ್ವೇಷಣೆಯಲ್ಲಿ ಮತ್ತೆ ಪ್ರಯತ್ನಿಸು. ಸಮಸ್ಯೆಗಳು ಎಂದಿಗೂ ಬರಲಿಲ್ಲ, ಹಾಗೆಯೇ ಕಷ್ಟಗಳು ಯಾವಾಗಲೂ ಬರುವುದಿಲ್ಲ. ಕಣ್ಣೀರು ಒಣಗುವುದಿಲ್ಲ. ಆದರೆ ನಿಮ್ಮ ಸ್ನೇಹಿತರೆಲ್ಲರೂ ದೂರದಲ್ಲಿದ್ದರೆ, ನಾಳೆ ಆಗಿದೆ ಒಂದು ಇದೆ, ಇದು ನಿಮಗಾಗಿ ಆಗಿದೆ, ಕಾದು ನೋಡೋಣ. ನಿನ್ನದು ನಿನ್ನದೇ ಹೊರತು ಎಲ್ಲಿಯೂ ಹೋಗುವುದಿಲ್ಲ. ಧೈರ್ಯವಾಗಿರು. ಜೀವನವು ನಿಮ್ಮನ್ನು ನೀವು ತಿಳಿದುಕೊಳ್ಳುವುದಲ್ಲ, ನಿಮ್ಮನ್ನು ನೀವು ನಿರ್ಮಿಸಿಕೊಳ್ಳಿ. ಜೀವನವು ಗಮ್ಯಸ್ಥಾನವಲ್ಲ, ಗತಿ ಮಾತ್ರ. ಎಷ್ಟು ಬಾರಿ ಸೋತರೂ ಸಹ ಗೆಲ್ಲುವ ಅವಕಾಶ ಇರುತ್ತದೆ. ಗಮ್ಯಸ್ಥಾನವು ಅನಂತವಾಗಿದೆ, ಗತಿ ಅನೇಕ. ನೀವು ನಿಮ್ಮನ್ನು ನಂಬಿದಾಗ ಇದೇ ಜಗತ್ತು. ನಿಮ್ಮ ಪಾದಗಳು ಚೆಂಡ ಇರುತ್ತದೆ. ನಿಮ್ಮ ಪಾದಗಳು ವಿಶ್ರಾಂತಿ ಪಡೆಯುತ್ತವೆ. ಪ್ರತಿ ಮಹತ್ವಾಕಾಂಕ್ಷೆ ಸ್ವೀಕರಿಸುತ್ತಾರೆ ಮತ್ತು ಪ್ರತಿ ದುರ್ಬಲಗೊಳಿಸುವ ಆಲೋಚನೆ ತಿರಸ್ಕರಿಸಿ. ನಿಮ್ಮ ಕಷ್ಟಗಳು ಜೀವನದಲ್ಲಿ ನಿಮಗೆ ಹೇಗೆ ಕಲಿಸುತ್ತವೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅರ್ಥವಾಗುವಂತೆ ಮಾಡುತ್ತದೆ. ಅದಕ್ಕಾಗಿಯೇ ಕಷ್ಟಗಳು ಬಂದಾಗ ಕಲಿಯಲು ಪ್ರಯತ್ನಿಸಿ, ಓಡಿ ಹೋಗಲು ಅಲ್ಲ. ಗೌರವ ಆಗಿದೆ, ವಯಸ್ಸು ಅವಲಂಬಿತವಾಗಿ ಆಗುವುದಿಲ್ಲ. ಸಂಸ್ಕೃತಿ ಎಂದು ಅವಲಂಬಿತವಾಗಿ ಇರುತ್ತದೆ. ತಾಳೆ ಮರ ಎಷ್ಟು ಎತ್ತರಕ್ಕೆ ಬೆಳೆದರೂ ಅದರ ಕೆಳಗೆ ಯಾರೂ ನಿಲ್ಲುವುದಿಲ್ಲ. ಅದೇ ತಾಮ್ರದ ಮರ ಎಷ್ಟು ಚಿಕ್ಕದಾದರೂ ಸರಿ, ಎಲ್ಲರೂ ಅದಕ್ಕೆ ನಿಂತಿದ್ದಾರೆ ಅಲ್ಲವಾ? ಒಂದು ಒಳ್ಳೆಯ ಗಂಡ ತನ್ನ ಹೆಂಡತಿಯ ಕಣ್ಣೀರನ್ನು ಒರೆಸುವನು. ತಿಳುವಳಿಕೆಯುಳ್ಳ ಪತಿ ಮಾತ್ರ ಆ ಕಣ್ಣೀರಿಗೆ ಕಾರಣ ತಿಳಿಯಿತು. ಮತ್ತೆ ಅವನ ಹೆಂಡತಿಯ ಕಣ್ಣುಗಳಲ್ಲಿ ಕಣ್ಣೀರು ಬರದಂತೆ ನೋಡಿಕೊಳ್ಳುತ್ತಾನೆ. ನಿಮ್ಮ ಮಾತುಗಳು ಇಷ್ಟಪಡದಿದ್ದಾಗ ಮೌನ ಒಳ್ಳೆಯದು. ನಿಮ್ಮ ಮಾತುಗಳು ಇಷ್ಟಪಡದಿದ್ದಾಗ ದೂರ ಒಳ್ಳೆಯದು. ನಮ್ಮ ಸಂಬಂಧವನ್ನು ಇಷ್ಟಪಡದಿದ್ದಾಗ ಅಂತ್ಯ ಒಳ್ಳೆಯದು. ತಾಯಿ ಹೋದರೆ ಸಂಬಂಧವೇ ಇಲ್ಲ, ತಂದೆ ಹೋದರೆ ಬಂಧು ಬಾಂಧವ್ಯ ಹೋಯಿತು, ಸಹೋದರರು ಹೋಗಿದೆ ಬಲ ಇಲ್ಲವಾಗಿದೆ, ಮಗ ಹೋದರೆ ಹೊಲೆ ಹೋಯಿತು. ಆದರೆ ಹೆಂಡತಿ ಹೋದರೆ ಎಲ್ಲವೂ ಹೋಯಿತು ಎಂಬ ಮಾತಿದೆ. ಹೆಂಡತಿಯ ಮೌಲ್ಯವನ್ನು ತಿಳಿಯಿರಿ, ಅದನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಎಲ್ಲ ಬಂಧಗಳು ಮಧ್ಯದಲ್ಲಿ ನಿಲ್ಲುತ್ತದೆ, ಆದರೆ ಇದು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಬರುತ್ತಾರೆ. ಅದು ನಿನ್ನ ಹೆಂಡತಿ ಮಾತ್ರ. ಗುರುತಿಸಲು ಜೀವನದಲ್ಲಿ ಒಂದು ವಿಷಯವನ್ನು ನೆನಪಿಡಿ. ಅಮ್ಮ ಇರುವವರೆಗೂ ಹಸಿವಿನ ಬೆಲೆ ಗೊತ್ತಾಗುವುದಿಲ್ಲ. ಅಪ್ಪ ಇರುವವರೆಗೂ ಜವಾಬ್ದಾರಿ ಗೊತ್ತಿಲ್ಲ. ಅವರು ಇಬ್ಬರೂ ಇಲ್ಲದ ದಿನ ನಿಮ್ಮ ಜೀವನ ಬಗ್ಗೆ ಯಾರೂ ಕಾಳಜಿ ವಹಿಸುವುದಿಲ್ಲ. ಇವೆರಡು ಜೀವನದಲ್ಲಿ ಬಹಳ ಮುಖ್ಯ. ಬದುಕಿರುವಾಗ ಕಾಳಜಿ ವಹಿಸಿ. ನಿಮಗೆ ಸಾಧ್ಯವಾದಷ್ಟು ದಿನಗಳನ್ನು ಉಳಿಸಿ.
ಹಣವಿದ್ದರೆ ತಾನು ಸುಖವಾಗಿರುತ್ತಾನೆ ಎಂದು ಭಾವಿಸುತ್ತೇನೆ. ಮನಃಶಾಂತಿ ಇಲ್ಲದಿರುವಾಗ ಕೈಯಲ್ಲಿ ಎಷ್ಟೇ ಹಣವಿದ್ದರೂ ವ್ಯರ್ಥ. ಬದುಕು ಶಾಶ್ವತವಲ್ಲ, ಹಾಗೆಯೇ ಹಣವು ಶಾಶ್ವತವಲ್ಲ. ಶಾಶ್ವತ ನಿಂತಿರುವ ಒಳ್ಳೆಯತನ ಮಾತ್ರ ಅಲ್ಲವಾ? ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ದ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.